ಹಲೋ ಎಲ್ರಿಗೂ ನಮಸ್ಕಾರ. ಪ್ರೋ ಕಬಡ್ಡಿ ಸೀಸನ್ 12 ವೇಳಾಪಟ್ಟಿ ಪ್ರಕಟ ಆಗಿದೆ ಅಂತ ಹೇಳ್ಬೋದು. ಸೊ ಈಗಾಗಲೇ ಸ್ಟಾರ್ಟಿಂಗ್ ಡೇಟ್ ಅನೌನ್ಸ್ ಆಗಿತ್ತು, ಆಗಸ್ಟ್ 29ರಿಂದ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇವತ್ತು ಫಿಕ್ಚರ್ಸ್ ಕೂಡ ರಿಲೀಸ್ ಮಾಡಲಾಗಿದೆ. ಸೊ 4 ವೆನ್ಯೂಗಳಲ್ಲಿ ನಡೆಯುತ್ತೆ. ಇದು ವಿಜಾಗ್, ಜೈಪುರ್, ಚೆನ್ನೈ ಮತ್ತು ಡೆಲ್ಲಿ. ಸೊ ಯಾವ್ಯಾವಾಗ ಯಾರ್ಯಾರ ವಿರುದ್ಧ ಬೆಂಗಳೂರು ಬುಲ್ಸ್ ಪಂದ್ಯಗಳನ್ನ ಆಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಎಲ್ಲ ಲೀಗ್ನಲ್ಲಿ ಎಷ್ಟೆಷ್ಟು ಪಂದ್ಯ ಇದೆ, ಹಾಗೆಯೇ ಯಾರ ವಿರುದ್ಧ ಪಂದ್ಯಗಳನ್ನು ಆಡ್ತಾರೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಪ್ರೋ ಕಬಡ್ಡಿ ಸೀಸನ್ 12 29ರಿಂದ ಸ್ಟಾರ್ಟ್ ಆಗ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತೇನೆ ಇದೆ. ಮೊದಲು ಸ್ಟಾರ್ಟ್ ಆಗೋದು ವಿಜಾಗ್ನಲ್ಲಿ ಮೊದಲ ಪಂದ್ಯವನ್ನು 29ರಂದೇ ಆಡ್ತಾರೆ ಬೆಂಗಳೂರು ಬುಲ್ಸ್ ತಂಡ. ಸೊ ಮೊದಲ ಪಂದ್ಯ ತೆಲುಗು ಟೈಟಾನ್ಸ್ ಮತ್ತು ತಮಿಳ್ ತಲೈವಾಸ್ ನಡುವೆ ನಡೆಯುತ್ತೆ. ಅದಾದ ಬಳಿಕ ಬೆಂಗಳೂರು ಬುಲ್ಸ್ ಪುಣೆ ಪಲ್ಟಾನ್ಸ್ ಅನ್ನ ಮೊದಲ ಪಂದ್ಯದಲ್ಲಿ ಎದುರಿಸಲಿದ್ದಾರೆ. ಸೊ ಅದಾದ ಬಳಿಕ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೆಪ್ಟೆಂಬರ್ 2ರಂದು ಮುಂದಿನ ಪಂದ್ಯ ಇರುತ್ತೆ. ದಬಾಂಗ್ ಡೆಲ್ಲಿ ವಿರುದ್ಧ ಆಡಲಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ. ಸೊ ಮೂರನೇ ಪಂದ್ಯ ಇರೋದು ಯು ಮುಂಬಾ ವಿರುದ್ಧ. ಸೊ ಯು ಮುಂಬಾ ವಿರುದ್ಧ 5 ಸೆಪ್ಟೆಂಬರ್ 5ರಂದು ಆಡಲಿದ್ದಾರೆ. ಅದಾದ ಬಳಿಕ ಪಾಟ್ನಾ ಪೈರೇಟ್ಸ್ ಅವರ ವಿರುದ್ಧ 6 ಸೆಪ್ಟೆಂಬರ್ ನಲ್ಲಿ ಬೆಂಗಳೂರು ಬುಲ್ಸ್ ಪಂದ್ಯವನ್ನು ಆಡಲಿದ್ದಾರೆ. ಅದಾದ ಬಳಿಕ ಹರಿಯಾಣ ಸ್ಟೀಲರ್ಸ್ ವಿರುದ್ಧ 8 ಸೆಪ್ಟೆಂಬರ್ನಲ್ಲಿ ಪಂದ್ಯ ಇದೆ. ಸೊ ಇದು ವಿಜಾಗ್ ಲೆಗ್ನ ಇತ್ತು. ಸೊ ಇಷ್ಟು ಪಂದ್ಯ ಆದ ಬಳಿಕ ಸ್ಟ್ರೇಟ್ ಅವೇ ಜೈಪುರ್ ಕಡೆ ನೋಡ್ತೀವಿ ನಾವು. ಜೈಪುರ್ ವಿರುದ್ಧ ಹೋಮ್ ಟೀಮ್ ವಿರುದ್ಧ ನೆಕ್ಸ್ಟ್ ಪಂದ್ಯ ಇರುತ್ತೆ. ಸೆಪ್ಟೆಂಬರ್ 12ರಂದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಪಂದ್ಯ ಆಡ್ತಾರೆ. ಸೊ ಅದಾದ ಬಳಿಕ ಸೆಪ್ಟೆಂಬರ್ 15ರಂದು ತೆಲುಗು ಟೈಟಾನ್ಸ್ ವಿರುದ್ಧ ಬೆಂಗಳೂರು ಬುಲ್ಸ್ ಪಂದ್ಯವನ್ನು ಆಡ್ತಾರೆ. ಸೊ ಅದಾದ ಬಳಿಕ 16 ಸೆಪ್ಟೆಂಬರ್ ಬ್ಯಾಕ್ ಟು ಬ್ಯಾಕ್ ತಮಿಳ್ ತಲೈವಾಸ್ ವಿರುದ್ಧ 16 ಸೆಪ್ಟೆಂಬರ್ನಂದು ಆಡ್ತಾರೆ. ಅದಾದ ಬಳಿಕ ಕೊಂಚ ಗ್ಯಾಪ್ ಸಿಗುತ್ತೆ ಅಂತ ಹೇಳ್ಬೋದು. 22 ಸೆಪ್ಟೆಂಬರ್ನಂದು ಗುಜರಾತ್ ಜೈಂಟ್ಸ್ ವಿರುದ್ಧ ಆಡ್ತಾರೆ ಬೆಂಗಳೂರು ಬುಲ್ಸ್ ತಂಡ. ಸೊ ಅದಾದ ಬಳಿಕ 25 ಸೆಪ್ಟೆಂಬರ್ನಂದು UP ಯೋಧಾಸ್ ವಿರುದ್ಧ ಆಡ್ತಾರೆ. ಇಲ್ಲಿಗೆ ಜೈಪುರ್ ಪಿಕ್ಚರ್ಸ್ ಮುಗಿಯುತ್ತೆ. ಅದಾದ ಬಳಿಕ ಚೆನ್ನೈನಲ್ಲಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮೊದಲ ಪಂದ್ಯವನ್ನು ಪುಣೆ ಪಲ್ಟಾನ್ಸ್ ವಿರುದ್ಧ ಆಡ್ತಾರೆ 2 ಅಕ್ಟೋಬರ್ನಂದು. ಸೊ ಅದಾದ ಬಳಿಕ 5 ಅಕ್ಟೋಬರ್ನಂದು ತಮಿಳ್ ತಲೈವಾಸ್ ವಿರುದ್ಧ ಆಡ್ತಾರೆ. ಸೊ ಅದಾದ ಬಳಿಕ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ 11 ಅಕ್ಟೋಬರ್ನಲ್ಲಿ ಪಂದ್ಯವನ್ನು ಆಡ್ತಾರೆ. ಸೊ ಅದಾದ ಬಳಿಕ 12 ಅಕ್ಟೋಬರ್ನಲ್ಲಿ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಪಂದ್ಯ ಇರುತ್ತೆ. ಸೊ ಇಲ್ಲಿಗೆ ಚೆನ್ನೈ ಫಿಕ್ಚರ್ಸ್ ಮುಗಿಯುತ್ತೆ. ಸೊ ಇದು ಸದ್ಯಕ್ಕೆ ಬಿಟ್ಟಿರೋದು. ಇನ್ನು ಕೊನೆಯದಾಗಿ ಡೆಲ್ಲಿ ಫಿಕ್ಚರ್ಸ್ ಬಗ್ಗೆ ಮಾತನಾಡೋದಾದರೆ, ಡೆಲ್ಲಿ ಪಿಕ್ಚರ್ಸಲ್ಲಿ ಮೊದಲ ಪಂದ್ಯವನ್ನು ಪಾಟ್ನಾ ವಿರುದ್ಧ ಆಡ್ತಾರೆ 16 ಅಕ್ಟೋಬರ್ನಲ್ಲಿ ಬೆಂಗಳೂರು ಬುಲ್ಸ್ ತಂಡ. ಸೊ ಅದಾದ ಬಳಿಕ ದಬಾಂಗ್ ಡೆಲ್ಲಿ ವಿರುದ್ಧ 18 ಅಕ್ಟೋಬರ್ನಂದು ಮತ್ತೊಂದು ಪಂದ್ಯ ಇರುತ್ತೆ. ಸೊ ಅದಾದ ಬಳಿಕ 22 ಅಕ್ಟೋಬರ್ನಂದು ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಮತ್ತೊಂದು ಪಂದ್ಯವನ್ನು ಆಡಲಿದ್ದಾರೆ ಬುಲ್ಸು. ಅದಾದ ಬಳಿಕ ಕೊನೆಯ ಪಂದ್ಯ ಅಕ್ಟೋಬರ್ 23 ಗುಜರಾತ್ ಜೈಂಟ್ಸ್ ವಿರುದ್ಧ ಆಡ್ತಾರೆ. ಸೊ ಅಕ್ಟೋಬರ್ 23 ತನಕ ಬೆಂಗಳೂರು ಬುಲ್ಸ್ದು ಶೆಡ್ಯೂಲ್ ಆಗಿರೋದು ಇದು ಲೀಗ್ ಹಂತದ ಪಂದ್ಯಗಳು. ಸೊ ಇದು ಇವತ್ತು ಬಿಟ್ಟಿರೋದು ಪ್ರೋ ಕಬಡ್ಡಿ ಪಿಕ್ಚರ್ಸು. ಸೊ 4 ಕಡೆ ಆಗ್ತಾ ಇದೆ. ಹಾಗೆಯೇ ಬೆಂಗಳೂರು ಮ್ಯಾಚಸ್ಗಳು ಯಾವ್ಯಾವಾಗ ಇದೆ ಅಂತ ಸಣ್ಣದಾಗಿ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.